ನಮಸ್ಕಾರ. ನಾನು ಮುದ್ರೆ ಬಗ್ಗೆ ಹೇಳ್ತಾ ಇದ್ದೀನಿ. ಮುದ್ರೆಗಳು ಅನ್ನೋದು ಯೋಗ ಎಷ್ಟು ಹಿಂದೆಯಿಂದ ಬಂದಿದೆಯೋ ಅದೇ ಥರನೇ ಮುದ್ರೆಗಳು ಕೂಡ ಅವಾಗಿಂದ ಬಂದಿರೋದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಋಷಿಮುನಿಗಳೆಲ್ಲ ಧ್ಯಾನದಲ್ಲಿ ಜ್ಞಾನನ ಸಂಪಾದಿಸಿದ್ರು. ಜ್ಞಾನ ಅನ್ನೋದು ಜ್ಞಾನವನ್ನು ಆರಾಧಿಸುವ ದೇಶ ಅಂತಂದರೆ ಭಾರತ ದೇಶ. ತುಂಬ ಪುರಾತನವಾದ ಹಿನ್ನೆಲೆ ನಮ್ಮ ದೇಶಕ್ಕಿದೆ. ಅದರಲ್ಲಿ ಎಂತೆಂಥ ಋಷಿಮುನಿಗಳೆಲ್ಲ ಬಂದು ಹೋಗಿದ್ದಾರೆ. ಈ ಹಿನ್ನೆಲೆ ಎಲ್ಲರಿಗೂ ಗೊತ್ತಿರೋದೇನೆ. ಎಲ್ಲರೂ ಕೂಡ ತಮ್ಮ ತಪಶಕ್ತಿಯಿಂದ ಕೂತ್ಕೊಂಡಿದ್ದ ಜಾಗದಲ್ಲೇ ಧ್ಯಾನ ಮಾಡ್ತಾ ಇಡೀ ಬ್ರಹ್ಮಾಂಡದಲ್ಲೆಲ್ಲ ಏನಿದೆ ಅನ್ನೋದನ್ನು ತಿಳ್ಕೊಂಡ್ರು. ನಮಗೆ ಗೊತ್ತಿರೋ ಹಾಗೆ ಈ ಭೂಮಿ ಅನ್ನೋದು, ಈ ಸೃಷ್ಟಿ ಅನ್ನೋದು ಪಂಚಭೂತಗಳಿಂದ ಆಗಿದ್ದಾವೆ ಅಂತಬಿಟ್ಟು ಹೇಳ್ತೀವಿ. ಆ ಪಂಚಭೂತಗಳು ಯಾವ್ಯಾವುದು ಅಂತಂದರೆ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಈ ಪಂಚಭೂತಗಳಿಂದ ಆಗಿರೋ ಬ್ರಹ್ಮಾಂಡದಿಂದನೇ ಈ ದೇಹ ಕೂಡ ಆಗಿರೋದು. ಬ್ರಹ್ಮಾಂಡದಲ್ಲಿರೋದೇ ಪಿಂಡಾಂಡದಲ್ಲಿದೆ ಅಂತಬಿಟ್ಟು ಹೇಳ್ತೀವಿ ಜನರಲ್ಲಾಗಿ. ನಮ್ಮ ದೇಶ ಪ್ರಕೃತಿನ ಆರಾಧಿಸುವಂಥ ದೇಶ. ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಈ ಪ್ರಕೃತಿ, ಇದೇ ದೇವರು ಅಂತಬಿಟ್ಟು ಆರಾಧಿಸಿರುವಂಥ ದೇಶ. ಒಂದು ನಾವು ನದಿನ ಪೂಜೆ ಮಾಡ್ತೀವಿ, ಸಮುದ್ರನ ಪೂಜೆ ಮಾಡ್ತೀವಿ, ಪರ್ವತನ ಪೂಜೆ ಮಾಡ್ತೀವಿ, ಒಂದು ವನ ಅಂತಂದರೆ ಒಂದು ಮರನ ಪೂಜೆ ಮಾಡ್ತೀವಿ, ಒಂದು ಕಲ್ಲನ್ನು ಪೂಜೆ ಮಾಡ್ತೀವಿ, ಮಣ್ಣನ್ನು ಪೂಜೆ ಮಾಡ್ತೀವಿ. ಪ್ರತಿಯೊಂದು ಕೂಡ ಪೂಜೆ ಮಾಡ್ತೀವಿ. ಪ್ರಕೃತಿನಲ್ಲಿ ಎಲ್ಲ ಬ್ಯಾಲೆನ್ಸ್ ಆಗಿ ಸಮತೋಲನದಿಂದ ಇದ್ದರೆ ಮಾತ್ರ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಥರ ವಿಕೋಪಗಳು ಕಾಣಿಸ್ಕೊಂಡ್ರೂ ಕೂಡ ಯಾವುದಾದ್ರೂ ಒಂದು ಶಕ್ತಿ ಅತಿ ಡಾಮಿನೇಟ್ ಮಾಡ್ತು ಅಂತಂದರೆ ನಾವು ಈ ಪೃಥ್ವಿನಲ್ಲಿ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಅದೇ ರೀತಿ ವೈಪರೀತ್ಯ ಅನ್ನೋದು ನಮ್ಮ ದೇಹದಲ್ಲೂ ಕೂಡ ಆಗುತ್ತೆ. ಇವಾಗ ಪ್ರಕೃತಿ ಮಾತೆಯನ್ನು ನಾವು ಎಲ್ಲರೂ ಕೂಡ ಆರಾಧಿಸ್ತಾ ಬರ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ಯಾಗ, ಯಜ್ಞ, ಹೋಮ, ಹವನ, ಪೂಜೆ, ಪುನಸ್ಕಾರ, ಮೇಳ, ಜಾತ್ರೆ ಇಂಥದನ್ನೆಲ್ಲ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಶಕ್ತಿನೂ ಕೂಡ ನಾವು ಆರಾಧಿಸ್ತಾ ಬರ್ತಿದ್ದೀವಿ. ಅದೇ ರೀತಿ ನಮ್ಮಲ್ಲೂ ಕೂಡ ಭಗವಂತ ಇದ್ದಾನೆ ಅಂತೇಳ್ಬಿಟ್ಟು ಅದನ್ನು ಕೂಡ ಆರಾಧಿಸೋದನ್ನು ನಮ್ಮ ಋಷಿಮುನಿಗಳು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತಂದರೆ, ಇವಾಗ ಕಣ್ಣಿಗೆ ಕಾಣುವಂಥ ಪ್ರಕೃತಿನ ನಾವು ಪೂಜೆ ಮಾಡ್ಬೋದು. ಆದರೆ ಕಣ್ಣಿಗೆ ಕಾಣದೇ ಇರೋ ನಮ್ಮ ದೇಹದ ಒಳಗಡೆ ಇರೋ ಆ ಪರಮಾತ್ಮಂಗೆ ಯಾವುದೇ ಥರ ಅಡಚಣೆ ಆಗಲಿಲ್ದಾಗೆ ಯಾವ ರೀತಿ ನಮ್ಮ ದೇಹನ ದೃಢವಾಗಿ ಸುಸ್ಥಿತಿಯಿಂದ ಇಟ್ಕೋಬೇಕಂದ್ರೆ ನಾವು ಏನು ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ದಾರಿನ ಅವರೇ ಕಂಡುಕೊಟ್ಟಿದ್ದಾರೆ. ಯೋಗ ಮಾಡೋದು, ಯೋಗದಲ್ಲೇ ಕೂಡ ಪ್ರಾಣಾಯಾಮ, ಧ್ಯಾನ ಎಲ್ಲ ಬರುತ್ತೆ. ಇದರಿಂದ ನಾವು ಮಾನಸಿಕ ಮತ್ತು ದೈಹಿಕ ಆರೋಗ್ಯನ ಒಂದು ಹಂತಕ್ಕೆ ತಗೊಂಡು ಬರೋದಕ್ಕೆ, ಸದೃಢವಾಗಿರೋದಕ್ಕೆ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಮುದ್ರೆಗಳು ಮತ್ತು ಒಂದೊಂದು ಸತಿ ನಾವು ಎಷ್ಟು ಕರೆಕ್ಟಾಗಿದ್ದೀವಿ ಅಂದರೂ ಕೂಡ ಯಾವುದೋ ಒಂದು ತೊಂದರೆ ಅನ್ನೋದು ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಹೊರಗಡೆಯಿಂದ ಯಾವುದೋ ಒಂದು ಮೂಲ ಬೇಕಾಗುತ್ತೆ. ಇದ್ರ ಸಲುವಾಗಿ ಆಯುರ್ವೇದ ಅಂತೇಳ್ಬಿಟ್ಟು ಪ್ರಕೃತಿಯಿಂದ ಬಂದಿರೋ ವಸ್ತುಗಳನ್ನೇ ಬಳಸ್ಕೊಂಡು ಈ ದೇಹಕ್ಕೆ ಚಿಕಿತ್ಸೆ ಮಾಡ್ಕೊಳ್ಳೋ ಹಾಗೆ ಆಯುರ್ವೇದಗಳು ಕೂಡ ಇದು ವೇದಗಳಲ್ಲೇ ಪ್ರಸ್ತಾಪ ಆಗಿದೆ. ಆಯುರ್ವೇದ, ಯೋಗ, ಮುದ್ರೆ ಎಲ್ಲನೂ ಕೂಡ ಆಗಿನ ಕಾಲದಲ್ಲೇ ಕಂಡುಹಿಡಿದ್ರು. ಯೋಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮನ್ನು ಸುಸ್ಥಿತಿನಲ್ಲಿರುತ್ತೆ. ಅದೇ ರೀತಿ ಮುದ್ರೆಗಳು ಅನ್ನೋದು ತುಂಬ ಸರಳವಾಗಿ ಮಾಡೋ ಅಂಥದ್ದು. ಯಾರಿಗೆ ಆಸನಗಳು ಮಾಡೋಕ್ಕಾಗೋದಿಲ್ವೋ ಅವರು ಸುಲಭವಾಗಿ ಮುದ್ರೆಗಳನ್ನು ಮಾಡ್ಬೋದು. ಮುದ್ರೆಗಳನ್ನು ಮಾಡಿಬಿಟ್ಟು ಇವಾಗ ಕಾಯಿಲೆ ಯಾವಾಗ ಕಾಣಿಸ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿ ಅಂತಂದರೆ ಪಂಚಭೂತಗಳ ಅಸಮತೋಲನದಿಂದ, ಪಂಚತತ್ವಗಳ ಅಸಮತೋಲನದಿಂದ ಪ್ರಾಬ್ಲಮ್ ಅನ್ನೋದು ಶುರು ಆಗುತ್ತೆ. ಆ ಪಂಚಭೂತಗಳು ಸಮತೋಲನದಿಂದ ಅಂದರೆ ಬ್ಯಾಲೆನ್ಸ್ ಆಗಿತ್ತು ಅಂತಲೇ ನಾವು ಸದೃಢವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಪಂಚಭೂತಗಳು ಯಾವ ರೀತಿ ಅಂತಬಿಟ್ಟು ಗೊತ್ತಾಯ್ತಲ್ವ, ಅದೇ ರೀತಿ ನಮ್ಮ ದೇಹದಲ್ಲಿರೋ ಪಂಚತತ್ವಗಳು ಯಾವ್ಯಾವುದು ಅದು ಅಂತಂದರೆ ಬೆರಳಲ್ಲಿ ತೋರಿಸ್ತೀವಿ ನಾವು. ಹೆಬ್ಬೆರಳು ಅಗ್ನಿನ ರೆಪ್ರೆಸೆಂಟ್ ಮಾಡುತ್ತೆ, ತೋರು ಬೆರಳು ವಾಯು, ಮಧ್ಯದ ಬೆರಳು ಆಕಾಶ, ಉಂಗುರದ ಬೆರಳು ಪೃಥ್ವಿ ಮತ್ತು ಕಿರು ಬೆರಳು ಅನ್ನೋದು ಜಲ. ಈ ಪಂಚತತ್ವಗಳನ್ನು ಪ್ರತಿನಿಧಿಸುತ್ತೆ, ಅಂದರೆ ರೆಪ್ರೆಸೆಂಟ್ ಮಾಡುತ್ತೆ. ನಾವು ಯಾವುದೇ ಶ್ರಮ ಇಲ್ಲದಾಗೆ ಕುತ್ಕೊಂಡಿದ್ದ ಜಾಗದಲ್ಲೇ ಇದು ಸಣ್ಣ ಮಕ್ಕಳಿಂದ
ಮುದುಕರು ತನಕನೂ ಆರಾಮವಾಗಿ ಮಾಡೋ ಅಂಥ ಕ್ರಿಯೆ ಮುದ್ರೆಗಳು ಅಂತಂದರೆ. ಒಂದು ಬೆರಳಿಗೆ ಇನ್ನೊಂದು ಬೆರಳುಗಳನ್ನು ಟಚ್ ಮಾಡೋದ್ರಿಂದ ದೇಹದಲ್ಲಿ ಏನು ವಿದ್ಯುತ್ ಕಾಂತೀಯ ಪ್ರವಾಹ ಆಗುತ್ತೆ, ಅದರಿಂದ ನಮ್ಮ ದೇಹದ ಪಂಚತತ್ವಗಳನ್ನು ಸಮತೋಲನ ಮಾಡ್ಬೋದು. ಈ ಮುದ್ರೆಗಳು ಸಾವಿರಾರಿದ್ದಾವೆ. ಅದರಲ್ಲಿ ಎಲ್ಲನೂ ಜ್ಞಾಪಕ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವಾರು ನಾವು ಆರೋಗ್ಯವಾಗಿದ್ದು ನಮ್ಮ ಆರೋಗ್ಯನ ಇದೇ ರೀತಿ ಸುಸ್ಥಿತಿನಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಆದಾಗಲೂ ಕೂಡ ಯಾವ್ಯಾವ ಮುದ್ರೆ ಮಾಡಬೇಕು ಅನ್ನೋದಕ್ಕೆ ಸುಮ್ಮನೆ ಜನರಲ್ಲಾಗಿ ಒಂದು 8-10 ಮುದ್ರೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮುದ್ರೆಗಳು ಅಂದರೆ ಏನು ಅಂದ್ಬಿಟ್ಟು ಒಂದು ಕ್ಲಿಯರ್ ಆಗಿ ನಾನು ನಿಮಗೆ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋ ಅಂಥದ್ದು ತುಂಬ ಅಂದರೆ ತುಂಬ ಇದೆ. ಸಾಮಾನ್ಯ ಈಗ ಮುದ್ರೆಗಳು, ಫಸ್ಟು ಅಗ್ನಿ ಮುದ್ರೆ. ಈ ಅಗ್ನಿ ಬೆರಳು ಉಪಯೋಗಿಸ್ಬಿಟ್ಟೆ ನಾವು ಪ್ರತಿಯೊಂದು ಮುದ್ರೆನೂ ಮಾಡೋದಕ್ಕೆ ಸಾಧ್ಯ. ಅಗ್ನಿ ಅಂತಂದರೆ ಶಕ್ತಿ, ಎನರ್ಜಿ. ಇದು ಅಗ್ನಿ ತತ್ವ ಇಲ್ಲದೆ ನಾವು ಯಾವ ಮುದ್ರೆನೂ ಹಾಕೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಬೆರಳು ಒಂದೊಂದು ಟಚ್ ಮಾಡಿದಾಗ ಒಂದೊಂದು ಎನರ್ಜಿ, ಒಂದೊಂದು ಪರಿಹಾರ ಅನ್ನೋದು ಸಿಕ್ಕುತ್ತೆ. ಈಗ ನಾನು ಫಸ್ಟಿಂದ ಶುರು ಮಾಡ್ತಾ ಇದ್ದೀನಿ. ಈಗ ನಾವೆಲ್ಲರೂ ಹೇಳೋ ಹಾಗೆ ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ, ಚಿನ್ ಮುದ್ರೆ ಅಂತಬಿಟ್ಟು ಹೇಳ್ತೀವಿ. ಇದಂತೂ ತುಂಬ ಪಾಪ್ಯುಲರು. ಎಲ್ಲಿ ಕಣ್ಮುಚ್ಕೊಳ್ಳಿ ಅಂತ ಹೇಳ್ತೀರೋ ನಮ್ಮ ಇಂಡಿಯಾದವ್ರಿಗೆ ಗೊತ್ತಾಗ್ಬಿಡುತ್ತೆ. ಈ ಮುದ್ರೆ ಹಾಕ್ಕೊಂಡೆ ನಾವು ಕೂತ್ಕೋತೀವಿ. ಯಾವುದೇ ನಾವು ಪ್ರಾಣಾಯಾಮ ಮಾಡಲಿ, ಪ್ರತಿಯೊಂದು ಏನು ಮಾಡಿದರೂ ಕೂಡ ಈ ಮುದ್ರೆನ ಮಾಡ್ತೀವಿ. ಈ ಮುದ್ರೆ ಮಾಡೋದಕ್ಕೂ ಕೂಡ ತುಂಬ ಸುಲಭ. ಮತ್ತು ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಇದೇ ಟೈಮಲ್ಲೇ ಮಾಡಬೇಕು, ಇಷ್ಟೊತ್ತೇ ಮಾಡಬೇಕು ಅಂತಬಿಟ್ಟು ಏನೂ ಇಲ್ಲ. ನಮಗೆ ಎಷ್ಟು ಸಾಧ್ಯನೋ ಅಷ್ಟೊತ್ತು ಕೂಡ ಈ ಜ್ಞಾನ ಮುದ್ರೆ ಮಾಡೋದ್ರಿಂದ ನಮಗೆ ಸಿಗುವಂಥ ಲಾಭ ಎಷ್ಟು ಅಂತಂದರೆ ಅಪಾರವಾಗಿ ಸಿಕ್ಕುತ್ತೆ. ಇದರಿಂದ ನಮಗೆ ಮಾನಸಿಕ ಸಮತೋಲನತೆ ಅನ್ನೋದು ಬರುತ್ತೆ. ತಲೆನೋವಿದ್ರೆ ತಲೆನೋವು ನಿವಾರಣೆ ಆಗುತ್ತೆ. ಡಿಪ್ರೆಷನ್ ಆಗಿಬಿಟ್ಟು ಬೇಜಾರು ಮೂಡಲ್ಲಿರ್ತಾರಲ್ವ, ಅಂಥವರಿಗೆ ಆ ಮೂಡಿಂದ ಹೋಗ್ಬಿಟ್ಟು ದೇಹದಲ್ಲೆಲ್ಲ ಚೈತನ್ಯ ತುಂಬಿದಂಗಾಗುತ್ತೆ. ಮತ್ತು ಒಬ್ಬೊಬ್ಬರು ತುಂಬ ಓವರ್ ಕಾನ್ಫಿಡೆನ್ಸು, ತಮ್ಮ ಆತ್ಮಶ್ಲಾಘನೆ ಯಾವಾಗಲೂ ಮಾಡ್ಕೋತಾ ಇರ್ತಾರೆ. ನಾವೆಷ್ಟು ಮಾತಾಡಬೇಕು, ಎಷ್ಟು ಲಿಮಿಟ್ಸಲ್ಲಿ ಇರಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅಂಥದ್ದು ಕೂಡ ಕಂಟ್ರೋಲ್ ಆಗುತ್ತೆ. ಅಂತಂದರೆ ಮನುಷ್ಯ ಒಂದು ಹಂತಕ್ಕೆ ಬಂದು ನಿಂತ್ಕೋತಾನೆ. ಮೆಚುರಿಟಿ ಅಂತೇಳ್ಬಿಟ್ಟು ಹೇಳ್ತೀವಲ್ವ, ಆ ಮೆಚುರಿಟಿಗೆ ಬಂದು ನಿಂತ್ಕೋಬೇಕು ಅಂತಂದರೆ ಜ್ಞಾನ ಮುದ್ರೆ ನಾವು ಎಷ್ಟು ಮಾಡ್ತೀವೋ ಅಷ್ಟು ಕೂಡ ಒಳ್ಳೆಯದು. ಇದು ತೋರು ಬೆರಳು ಮತ್ತು ಹೆಬ್ಬೆರಳಿನ ಟಚ್. ಇದು ಉಬ್ಬಿರೋ ಭಾಗ ಇದೆಯಲ್ವ, ಅದನ್ನು ಸುಮ್ಮನೆ ಮುಟ್ಬೇಕಷ್ಟೇ. ಈ ಥರ ಉಗುರಿಂದ ಚುಚ್ಚೋದು ಮಾಡೋದು ಏನು ಮಾಡಬಾರ್ದು, ಸುಮ್ಮನೆ ಟಚ್ ಮಾಡಬೇಕು. ಈ 3 ಬೆರಳುಗಳು ಸೀದಾ ಇರಬೇಕು. ಇದನ್ನು ನಾವು ತೊಡೆ ಮೇಲೆ ಇಟ್ಕೋಬೇಕು. ತೊಡೆ ಮೇಲೆ ಇಟ್ಕೊಂಡ್ರೆ ಕೈಗಳು ರೆಸ್ಟಿಂಗ್ ಪೊಸಿಷನ್ನಲ್ಲಿ ಇರಬೇಕು. ಆವಾಗ ನಮಗೆ ಎಲ್ಲೂ ಕೂಡ ಸ್ಟ್ರೈನ್ ಅನ್ನೋದು ಆಗೋದಿಲ್ಲ, ದಣಿವು ಅನ್ನೋದು ಆಗೋದಿಲ್ಲ, ಆರಾಮಾಗಿರ್ತೀವಿ. ಕತ್ತು ಬೆನ್ನು ನೇರವಾಗಿರಬೇಕು. ಇದನ್ನು ಮಾಡ್ತಾ ಇದ್ದಾಗ ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಇಲ್ಲ ನಮ್ಗೆ ಅಷ್ಟೊಂದು ಬಿಡುವಿಲ್ಲಪ್ಪ ಅಂತಾರೆ, ನೀವು ಟಿ ವಿ ನೋಡ್ತಾ ಇದ್ದಾಗ ಮಾಡ್ಬೋದು. ವಾಕಿಂಗ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀರಲ್ವ, ಮಾತಾಡ್ತಾ ಇದ್ದಾಗ ಅವಾಗೂ ಕೂಡ ಮಾಡ್ಬೋದು. ಎನಿ ಟೈಮ್ ಇದನ್ನು ಮಾಡಬಹುದು. ನಾವು ಧ್ಯಾನ ಮಾಡಿಕೊಂಡು ಇದ್ರ ಬಗ್ಗೆನೇ ಗಮನ ಹರಿಸ್ಕೊಂಡು ಮಾಡಿದರೆ ನಿಮಗೆ 100% ರಿಸಲ್ಟ್ ಅನ್ನೋದು ಸಿಕ್ಕುತ್ತೆ. ಇಲ್ಲ ಅಂದರೂ ಕೂಡ ಮೋಸ ಏನಿಲ್ಲ, ನಿಮಗೆ ಉಪಯೋಗ ಅಂತೂ ದೇಹಕ್ಕೆ ಹಾಗೆ ಆಗುತ್ತೆ. ಇಷ್ಟೇ ಅಲ್ಲದೆ ಗರ್ಭಿಣಿ ಹೆಂಗಸರು ಕೂಡ ಒಳ್ಳೆ ಮಗುನ ಪಡಿಬೇಕು ಅಂತಂದ್ರೂ ಕೂಡ ಈ ಮುದ್ರೆ ತುಂಬ ಸಹಕರಿಸುತ್ತೆ. ಹೆಂಗೆ ಅಂತ ಹೇಳ್ತೀರಾ, ಇದು ಮನಸ್ಸಿಗೆ ತುಂಬ ಪರಿಣಾಮ ಬೀರುವಂಥ ಮುದ್ರೆ, ಜ್ಞಾನ ಮುದ್ರೆ. ನಾವು ಇದನ್ನು ಮಾಡೋದ್ರಿಂದ ನಮಗೆ ಸಮಾಧಾನ, ಪ್ರೀತಿ ಜಾಸ್ತಿ ಆಗುತ್ತೆ, ಶಾಂತಿ ಜಾಸ್ತಿ ಆಗುತ್ತೆ, ಟೆನ್ಷನ್ ಕಮ್ಮಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ಭಯ ಅನ್ನೋದು ಇಲ್ದಂಗೆ ನಿರ್ಭಯತೆ ಬರುತ್ತೆ, ನಿರಾಶೆ ದೂರ ಮಾಡುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಮಾನಸಿಕ ಅಸ್ವಸ್ಥತೆ ಅನ್ನೋದು ಕೂಡ ಕಮ್ಮಿ ಆಗುತ್ತೆ. ಮತ್ತು 6th ಸೆನ್ಸ್, ಜ್ಞಾನಚಕ್ಷು ಅಂತೇಳ್ಬಿಟ್ಟು ಹೇಳ್ತೀವಲ್ವ, ಆ ಜ್ಞಾನಚಕ್ಷು ಕೂಡ ಕೆಲಸ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಸುಖವಾಗಿ ನಾವು ನಿದ್ದೆ ಮಾಡಬೇಕು ಅಂತಂದ್ರೂ ಕೂಡ ಈ ಮುದ್ರೆ ಅನ್ನೋದು ತುಂಬ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಈ ಮುದ್ರೆಯಿಂದ ನಮಗೆ ಮನಸ್ಸಿಗೆ ಇಷ್ಟೊಂದು, ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಇಷ್ಟೊಂದು ಲಾಭ ಆಗ್ತಾ ಇದೆ ಅಂತಂದರೆ ಗರ್ಭಿಣಿ ಹೆಂಗಸಿಗೆ ಇದರಿಂದ ಸುಖವಾಗಿ ಒಳ್ಳೆಯ ಮಗು
ಬರೋದಕ್ಕೂ ಕೂಡ ಈ ಮುದ್ರೆ ಕೆಲಸ ಮಾಡುತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ಒಂದು ಸಣ್ಣ ಮಗುವಿಂದ ಹಿಡಿದು ಮುದುಕರ ತನಕ ಯಾರು ಬೇಕಿದ್ರೂ ಕೂಡ ಈ ಮುದ್ರೆನ ಎಷ್ಟು ಸಾಧ್ಯನೋ ಅಷ್ಟೊತ್ತು ಮಾಡೋದು ತುಂಬ ಒಳ್ಳೆಯದು. ಅಷ್ಟೊಂದು ಲಾಭ ಕೊಡೋ ಅಂತ ಮುದ್ರೆ ಇದು. ಎನಿ ಟೈಮ್ ನಾವು ಯಾವಾಗಲೂ ಕೂಡ ಮಾಡಿದರೆ ತುಂಬ ಒಳ್ಳೆಯದು ಇದು. ಈಗ ಜ್ಞಾನ ಮುದ್ರೆ ಆಯಿತು. ಇವಾಗ ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಮತ್ತು 3 ಬೆರಳು ಸೀದಾ ಇರಬೇಕು. ನೋಡಿ ಈ ಥರ ಬರುತ್ತೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಇದಕ್ಕೆ ಆಕಾಶ ಮುದ್ರೆ ಅಂತ ಬಿಟ್ಟು ಹೇಳ್ತೀವಿ. ಯಾಕಂದರೆ ಮಧ್ಯದ ಬೆರಳು ಆಕಾಶ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಅದರ ಸಲುವಾಗಿ ಇದನ್ನು ಆಕಾಶ ಮುದ್ರೆ ಅಂತ ಬಿಟ್ಟು ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ತುಂಬ ಉದಾತ್ತವಾದ ಭಾವನೆಗಳು ಜಾಸ್ತಿ ಜಾಗೃತ ಆಗುತ್ತೆ. ಅಂದರೆ ನಾವು ಸ್ಪಿರಿಚುಯಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಹೈ ಲೆವೆಲ್ಗೆ ಬ್ರಾಡ್ ಮೈಂಡೆಡ್ ಅಂತ ಬಿಟ್ಟಿರ್ತೀವಲ್ವ, ಆ ಥರ ನಮ್ಮ ಆಕಾಶ ಯಾವ ರೀತಿ ಸ್ಪೇಸಿಯಸ್ ಆಗಿ ವಿಶಾಲವಾಗಿದೆಯೋ ಆ ರೀತಿ ನಮ್ಮ ಭಾವನೆಗಳು ಕೂಡ ವಿಶಾಲ ಆಗುತ್ತೆ. ಮತ್ತು ಇದರಿಂದ ರಕ್ತದೊತ್ತಡ BP ಕಂಟ್ರೋಲ್ ಆಗುತ್ತೆ. ಮನುಷ್ಯ ಅನ್ನೋನು ಬ್ರಾಡ್ ಮೈಂಡೆಡ್ ಆಗಿಬಿಟ್ಟು ಸ್ಥಿತಪ್ರಜ್ಞತೆ ಅನ್ನೋದು ಬೆಳೆಸ್ಕೊಳ್ಳೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ. ಒಂದು ವಯಸ್ಸಾಗ್ತಾ ಕಿವುಡುತನ ಅನ್ನೋದು ಬರುತ್ತೆ, ಸ್ವಲ್ಪ ಕಿವಿಗಳು ಮಂದಾಗ್ತಾ ಹೋಗುತ್ತೆ. ಈ ಕಿವಿಡುತನ ಕೂಡ ಸಾಲ್ವ್ ಆಗುತ್ತೆ. ಅಂದರೆ ನಾವು ಮಾಡ್ತಾ ಇದ್ದರೆ ಬರೋದೇ ಇಲ್ಲ, ಇದ್ದರೆ ಜಾಸ್ತಿ ಆಗೋದಿಲ್ಲ, ಅಷ್ಟೇ ಇರುತ್ತೆ. ಮತ್ತು ನಮ್ಮ ಎಲುಬುಗಳು ಗಟ್ಟಿಯಾಗುತ್ತೆ. ಕ್ಯಾಲ್ಸಿಯಂ ಅನ್ನೋದು ದೇಹದಲ್ಲಿ ಕಡಿಮೆ ಆಗಲಿಲ್ದಾಗೆ ನೋಡ್ಕೊಳ್ಳುತ್ತೆ ನಾವು ಈ ಮುದ್ರೆ ಮಾಡೋದ್ರಿಂದ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನಿಮಗೆ. ಇದನ್ನು ಮಾಡೋದ್ರಿಂದ ಕ್ಯಾಲ್ಸಿಯಂ ಅನ್ನೋದು ಜಾಸ್ತಿ ಆಗಿಬಿಟ್ಟು ಹಲ್ಲುಗಳು ಗಟ್ಟಿಯಾಗುತ್ತೆ ಮತ್ತು ಎಲುಬುಗಳು ಗಟ್ಟಿಯಾಗುತ್ತೆ ಆಕಾಶ ಮುದ್ರೆಯಿಂದ. ಈ ಆಕಾಶ ಮುದ್ರೆಯಿಂದ ಈಗ ಪೃಥ್ವಿ ಮುದ್ರೆ, ಅದರ ಪಕ್ಕದ ಬೆರಳು, ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನ ಟಚ್ ಮಾಡಿ ಮಾಡೋದಕ್ಕೆ ಪೃಥ್ವಿ ಮುದ್ರೆ ಅಂತ ಬಿಟ್ಟು ಹೇಳ್ತೀವಿ. ಪೃಥ್ವಿ ಅಂತಂದ್ರೇನು? ಒಂದು ಸಾಲಿಡ್ ಬೇಸ್, ಒಂದು ಫೌಂಡೇಶನ್ನು. ಅದೇ ಥರನೇ ನಮ್ಮ ದೇಹನೂ ಕೂಡ ಬಲವಾಗಿರಬೇಕು, ದೃಢತೆಯಿಂದ ಇರಬೇಕು ಅಂದರೆ ನಾವು ಪೃಥ್ವಿ ಮುದ್ರೆನ ಮಾಡಬೇಕು. ನಮ್ಮಲ್ಲಿ ಏನಾದರೂ ವೀಕ್ನೆಸ್ ಇದೆ, ಒಂದೊಂದ್ಸತಿ ಅನಿಸುತ್ತಲ್ವಾ, ಅಯ್ಯೋ ದೇಹದಲ್ಲಿ ಶಕ್ತಿನೇ ಇಲ್ದಂಗೆ ಆಗೋಗಿದೆ ಅಂತೇಳ್ಬಿಟ್ಟು ಅಂಥ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡೋದಿಲ್ಲ. ದೇಹ ಸದೃಢ ಆಗುತ್ತೆ. ಪಿತ್ತದೋಷನ ಸರಿಪಡಿಸುತ್ತೆ. ಪಿತ್ತದೋಷ ಅಂತಂದರೆ ಅಗ್ನಿಗೆ ಸಂಬಂಧಪಟ್ಟಿರೋದು. ನನ್ನ ಡೈಜೆಷನ್ ಸರಿಯಾಗಲಿಲ್ಲ ಅಂತಂದರೆ ಪಿತ್ತದೋಷ ಜಾಸ್ತಿ ಆಗುತ್ತೆ. ಇದು ಸ್ವಲ್ಪ ಯಂಗ್ ಏಜಲ್ಲಿ ಜಾಸ್ತಿ ಇರುತ್ತೆ ಪಿತ್ತದೋಷ. ವಾತದೋಷ ಅನ್ನೋದು ಏಜ್ ಆದಮೇಲೆ ಬರುತ್ತೆ. ಈ ಪಿತ್ತದೋಷನ ಸರಿಪಡಿಸುತ್ತೆ. ಪಿತ್ತದೋಷ ಯಾವಾಗ ಸರಿಪಡಿಸುತ್ತೋ ಡೈಜೆಷನ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ. ಇದು ಕಾಮಾಲೆ, ಜಾಂಡೀಸಿಗೆ ತುಂಬ ಒಳ್ಳೆಯ ಮುದ್ರೆ ಅಂತಂದರೆ ಪೃಥ್ವಿ ಮುದ್ರೆ. ಮತ್ತು ತಲೆಗೂದಲು ಇವಾಗ ಸಾಮಾನ್ಯ ತಲೆಗೂದಲು ಉದುರೋದು ತುಂಬ ಜಾಸ್ತಿ ಅಂದರೆ ಜಾಸ್ತಿ ಆಗೋಗ್ಬಿಡುತ್ತೆ. ಆ ತಲೆಗೂದಲು ಉದುರೋದನ್ನು ತಡೆಗಟ್ಟುತ್ತೆ. ಮತ್ತು ಯಾವಾಗಲೂ ಕೂಡ ನಾವು ಸದಾ ಪ್ರಸನ್ನ ಚಿತ್ತರಾಗಿ ಇರ್ತೀವಿ. ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದರೆ ಸಂತೋಷ ಅನ್ನೋದು ಬಂದುಬಿಡುತ್ತೆ. ಸಂತೋಷ ಅನ್ನೋದು ಬಹಿರ್ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ, ನಮ್ಮ ಒಳಗಡೆನೇ ಇದೆ. ನಮ್ಮ ಮಾನಸಿಕ ಸ್ವಸ್ಥತೆ ಮತ್ತು ದೈಹಿಕ ಸ್ವಸ್ಥತೆಯಿಂದ ಮಾತ್ರ ಆ ಪ್ರಸನ್ನತೆ ಅನ್ನೋದು ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಸದಾ ಪ್ರಸನ್ನರಾಗಿ ಇರೋದಕ್ಕೆ ಈ ಪೃಥ್ವಿ ಮುದ್ರೆ ಅನ್ನೋದು ಕೆಲಸ ಮಾಡುತ್ತೆ. ವಿಟಮಿನ್ B ಕಾಂಪ್ಲೆಕ್ಸ್ ಅಂತಂದರೆ ನಾವು A, E, B ಅವೆಲ್ಲ ಹೇಳ್ತೀವಲ್ವ, ಆ ವಿಟಮಿನ್ ಕೊರತೆಗಳು ಆಗಲಿದ್ದಾಗೆ ದೇಹದಲ್ಲಿ ಎಷ್ಟು ಬೇಕೋ ಅಷ್ಟು ವಿಟಮಿನ್ಸ್ಗಳೆಲ್ಲ ಬ್ಯಾಲೆನ್ಸ್ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಒಬ್ಬೊಬ್ಬರಿಗೆ ಪದೇ ಪದೇ ಜ್ವರ ಬರ್ತಾ ಇರುತ್ತೆ. ಆ ಜ್ವರ ಬರಲಿಲ್ಲದ ಹಾಗೆ ಇದು ನಮ್ಮನ್ನು ಸುಸ್ಥಿತಿನಲ್ಲಿ ಇಡುತ್ತೆ. ಅಂದರೆ ದೇಹ ಸದೃಢವಾಗಿದ್ದರೆ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇದರಿಂದ ಯಾವುದೇ ಥರದ ಜ್ವರ ಬೀಳೋ ಅಂಥದ್ದು ಅದೆಲ್ಲ ಕಾಯಿಲೆಗಳು ಬರೋದಿಲ್ಲ. ನೆಗಡಿ, ಕೆಮ್ಮು ಅದೆಲ್ಲ ಅವಾಯ್ಡ್ ಮಾಡ್ಬೋದು. ಈಗ ವರುಣ ಮುದ್ರೆ. ವರುಣ ಅಂತಂದ್ರೇನು? ಮಳೆಗೆ ನಾವು ವರುಣ ಅಂತ ಬಿಟ್ಟು ಹೇಳ್ತೀವಿ. ಅಂದರೆ ಜಲ ಮುದ್ರೆ. ಇದು ಜಲನ ರೆಪ್ರೆಸೆಂಟ್ ಮಾಡೋ ಅಂಥ ಬೆರಳು. ಈ ಕಿರುಬೆರಳನ್ನು ನಾವು ಹೆಬ್ಬೆರಳಿನ ತುದಿಗೆ ನೋಡಿ ಈ ರೀತಿ ಟಚ್ ಮಾಡಬೇಕು. ಟಚ್ ಮಾಡಿದರೆ ಇದಕ್ಕೆ ವರುಣ ಮುದ್ರೆ ಅಂತ ಬಿಟ್ಟು ಹೇಳ್ತೀವಿ. ಈ 3 ಬೆರಳುಗಳು ಆದಷ್ಟು ಕೂಡ ನೇರವಾಗಿಟ್ಕೋಬೇಕು. ಇದನ್ನು ಟಚ್ ಮಾಡಬೇಕು. ಈ ಥರ ಟಚ್ ಮಾಡಿಬಿಟ್ಟು ಈ ಮುದ್ರೆಗಳು ಎಷ್ಟು ತಾಕಬೇಕಪ್ಪ ಅಂತಂದರೆ ನಿಮಗೆ ಯಾವಾಗ ಅವಕಾಶ ಸಿಕ್ಕುತ್ತೋ ಅವಾಗೆಲ್ಲ ನೀವು ಮಾಡ್ತಾನೆ ಇರಿ. ನಿಮಗೆ 5 ನಿಮಿಷ
ಕಾಲಾವಕಾಶ ಆದರೆ 5 ನಿಮಿಷನೂ ಮಾಡ್ಬೋದು. ಒಂದು ಮುದ್ರೆ ನೀವು ಕಂಟಿನ್ಯೂಯಸ್ ಆಗಿ ರೆಗ್ಯುಲರ್ ಆಗಿ 15 ನಿಮಿಷ ಥರ ಮಾಡ್ತಾ ಹೋದರೆ ನಿಮಗೆ ಸಂಪೂರ್ಣ ಲಾಭ ಸಿಕ್ಕುತ್ತೆ. ನಿಮಗೆ ಎಷ್ಟೊತ್ತು ಅವಶ್ಯಕತೆ ಇದೆಯೋ, ಎಷ್ಟೊತ್ತು ನೀವು ಫ್ರೀ ಮಾಡ್ಕೊಳಕ್ಕಾಗುತ್ತೋ ಅವಾಗೆಲ್ಲ ನೀವು ಈ ಮುದ್ರೆಗಳನ್ನು ಹಾಕ್ಬೋದು. ಇದು ವರುಣ ಮುದ್ರೆ. ವರುಣ ಮುದ್ರೆ ಅಂತಂದರೆ ಈ ಹೆಸರೇ ಹೇಳುತ್ತೆ, ನೀರಿನಂಶ ದೇಹದಲ್ಲಿ ಕಡಿಮೆ ಆಗಲಿಲ್ದಾಗೆ ನೋಡ್ಕೊಳ್ಳೋಂಥ ಮುದ್ರೆ. ಇವಾಗ ಕಣ್ಣಿನಲ್ಲಿ ಶುಷ್ಕತೆ ಅನ್ನೋದು ಶುರು ಆಗುತ್ತೆ. ಶುಷ್ಕತೆ ಅಂದರೆ ಡ್ರೈನೆಸ್. ಕಣ್ಣಿಗೆ ಆ ಡ್ರೈನೆಸ್ ಬಂದರೆ ಕಣ್ಣು ಚುಚ್ಚಿದಾಗುತ್ತೆ, ತಿಕ್ಕಬೇಕು ಅಂತ ಅನಿಸುತ್ತೆ. ಇದರಿಂದ ಕಣ್ಣಿಗೆ ಹಾನಿ ಆಗುತ್ತೆ. ಡಾಕ್ಟರ್ ಹತ್ರ ಹೋದರೆ ಅದಕ್ಕೆ ಡ್ರಾಪ್ಸ್ ಬರ್ಕೊಡ್ತಾರೆ. ಆ ಶುಷ್ಕತೆ ಅನ್ನೋದು ಬರಲಿಲ್ದಾಗೆ ಡ್ರೈನೆಸ್ಸನ್ನ ಕಾಪಾಡುತ್ತೆ. ಮತ್ತು ಬಾಯಾರಿಕೆ ಆದಾಗ, ಇವಾಗ ನಾವೆಲ್ಲೋ ಹೊರಗಡೆ ಹೋಗಿರ್ತೀವಿ, ಸದ್ಯಕ್ಕೆ ನೀರು ಕುಡಿಯೋಕ್ಕಾಗೋದಿಲ್ಲ, ತುಂಬ ಮಾತಾಡ್ತಾ ಇರ್ತೀವಿ. ಅವಾಗ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಂದರೆ ಈ ಜಲಮುದ್ರೆ, ವರುಣ ಮುದ್ರೆನ ಹಾಕೋದ್ರಿಂದ ನಮಗೆ ಬಾಯಾರಿಕೆ ಅನ್ನೋದು ಆಗೋದಿಲ್ಲ. ಗಂಟ್ಲೆಲ್ಲ ಒಣಗಿ ಬರ್ತಾ ಇದೆಯಪ್ಪ ಪದೇ ಅಂತಬಿಟ್ಟು ಹೇಳ್ತೀವಲ್ವ, ಆ ಥರ ಆಗಲ್ಲ. ಮತ್ತು ಒಣಕೆಮ್ಮು ವಾಸಿಯಾಗುತ್ತೆ. ತುಂಬ ಡ್ರೈನೆಸ್ ಬಂದುಬಿಟ್ಟು ಎಲ್ಲ ಉರಿ ಬಂದುಬಿಡುತ್ತೆ. ಕಫ ಇರೋದಿಲ್ಲ, ಏನಿಲ್ಲ, ಮೇಲೆ ಕಂಟ್ರೋಲೇ ಆಗೋದಿಲ್ಲ. ನೀವು ನೀರು ಕುಡಿದ್ರೂ ಕೂಡ ನಿಂತ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ಒಂಥರ ರ್ಯಾಷಸ್ ಆದಂಗೆ ಆಗಿಬಿಡುತ್ತೆ ಒಳಗಡೆ, ಗಂಟ್ಲೊಳಗಡೆ. ಅಂಥ ಒಣಕೆಮ್ಮುನ ಒಂದು ಅಸ್ತಿತ್ವ ತರುತ್ತೆ. ನೀವು ಇದನ್ನು ಮಾಡ್ತಾನೆ ಇದ್ದರೆ ಅಂಥ ಪ್ರಾಬ್ಲಮ್ಗಳು ನಿಮಗೆ ಬರೋದೇ ಇಲ್ಲ. ಮತ್ತು ಇದು ಯಾವಾಗ ಬಾಡಿನಲ್ಲಿ ಡಿಹೈಡ್ರೇಷನ್ ಆಗೋಗ್ಬಿಡುತ್ತೆ, ಆವಾಗ ಈ ಚರ್ಮ ಎಲ್ಲ ಡ್ರೈ ಆಗುತ್ತೆ. ಡ್ರೈ ಆಗಿಬಿಟ್ಟು ಇದೆಲ್ಲ ಕೆರ್ಕೊಂಡ್ರೆ ಪ್ಯಾಚಸ್ ಎಲ್ಲ ಬರುತ್ತಲ್ವಾ, ಆ ಥರ ಡ್ರೈ ಸ್ಕಿನ್ ಆಗೋದಿಲ್ಲ. ಕಾಲು ಒಡೆಯೋದು, ಏನಕ್ಕೆ ಕಾಲು ಒಡೆಯುತ್ತೆ ಅಂತಂದರೆ ಇಂಥ ಪ್ರಾಬ್ಲಮ್ಗಳಿದೆ. ಕಾಲುಗಳು ಒಡೆಯೋದಿಲ್ಲ. ಮತ್ತು ಮೊಣಕಾಲು ಇದರಲ್ಲೆಲ್ಲ ಇವಾಗ ಮಂಡಿ ಪ್ರಾಬ್ಲಮ್ಮು ಸಾಮಾನ್ಯ ಒಂದು 50 ವರ್ಷ ಆದಮೇಲೆ, ಅದು ಹೆಣ್ಮಕ್ಳಿಗಂತೂ ಬೇಗ ಬಂದುಬಿಡುತ್ತೆ. ಆವಾಗ ನಾವು ಡಾಕ್ಟರ್ ಹತ್ರ ಹೋದರೆ ಈ ಮಂಡಿನಲ್ಲಿ ಜೆಲ್ ಇರುತ್ತಲ್ವ, ಅದು ಕಮ್ಮಿ ಆಗಿದೆ ಅಂತಬಿಟ್ಟು ಹೇಳ್ತಾರೆ. ನಾವು ಈ ಮುದ್ರೆನ, ಪೃಥ್ವಿ ಮುದ್ರೆನ ಮಾಡೋದ್ರಿಂದ ಆ ಜೆಲ್ ಅನ್ನೋದು ಕಮ್ಮಿನೇ ಆಗೋದಿಲ್ಲ. ಯಾವ್ಯಾವುದು ನೀರಿಗೆ ಸಂಬಂಧಪಟ್ಟಿರೋ ಅಂಥದ್ದು ದೇಹದಲ್ಲಿ ಏನು ಮಜ್ಜೆ ಅಂತಬಿಟ್ಟು ಹೇಳ್ತೀವಲ್ವ, ಆ ಮಜ್ಜೆ ಅನ್ನೋದು ಎಷ್ಟು ಬೇಕೋ ಅಷ್ಟಿರುತ್ತೆ. ಮತ್ತು ಅನಿಮಿಯಾ, ರಕ್ತ ಕಮ್ಮಿ ಆಗಿದೆ, ಐರನ್ ಕಮ್ಮಿ ಆಗಿದೆ ಅಂತಬಿಟ್ಟು ಹೇಳ್ತೀವಲ್ವ, ಅಂಥ ಅನಿಮಿಯಾ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಬಂದವರು ಇದು ಕಮ್ಮಿ ಅಂತಂದರೆ 15 ಮಿನಿಟ್ಸು, ಅರ್ಧ ಗಂಟೆ ಇದನ್ನು ಮಾಡಿದರೆ ಆ ಅನಿಮಿಯಾ ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡ್ಕೋಬೋದು. ಒಂದೊಂದು ಸತಿ ನಾಲ್ಗೆ ಏನು ರುಚಿನೇ ಅಂತ ಅನಿಸೋದಿಲ್ಲ, ನೀವೇನು ತಿಂದರೂ ಕೂಡ ರುಚಿ ಗೊತ್ತಾಗೋದಿಲ್ಲ. ಅಂಥ ರುಚಿಯ ಅನುಭವ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಸರಿ ಹೋಗ್ಬಿಡುತ್ತೆ. ಇಷ್ಟು ಬೆನಿಫಿಟ್ಸ್ ಕೂಡ ಅಂಥ ಮುದ್ರೆ ಅಂದರೆ ವರುಣ ಮುದ್ರೆ. ಇವಾಗ 4-5 ಬೆರಳುಗಳನ್ನು ಕೂಡ ಯೂಸ್ ಮಾಡಿಬಿಟ್ಟು ಮಾಡೋ ಅಂಥ ಮುದ್ರೆಗಳನ್ನು ಹೇಳಿದ್ದೀನಿ. ಇವಾಗ ಜನರಲ್ ಆಗಿ ನಮ್ಮ ಎಲ್ಲ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಎಲ್ಲ ಬೇಕಾಗುತ್ತೆ. ಇನ್ನೊಂದು 5-6 ತುಂಬ ಮುಖ್ಯವಾದ ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಅದರಲ್ಲಿ ಮೇರುದಂಡ ಮುದ್ರೆ. ಮೇರುದಂಡ ಅಂತಂದರೆ ಗೊತ್ತಲ್ವಾ, ಬ್ಯಾಕ್ ಬೋನು. ನಾವೆಲ್ಲ ಸ್ಪೈನಲ್ ಕಾರ್ಡ್ ಇರುತ್ತೆ ನಮಗೆ. ಸ್ಪೈನಲ್ ಕಾರ್ಡ್, ಇವಾಗ ನಾವು ಮನೇನ ಕ್ಲೀನ್ ಮಾಡ್ತೀವಿ, ಎಕ್ಸ್ಟ್ರಾ ವರ್ಕು, ಮನೆ ಕ್ಲೀನ್ ಮಾಡ್ತೀವಿ, ಇಲ್ಲ ಅಂತಂದರೆ ಏನೋ ಕೆಲಸಗಳು, ಏನು ಬಗ್ಗೋದು, ಎದ್ದೊಳೋದು, ಆ ಥರ ಕೆಲಸಗಳು ಮಾಡಿರ್ತೀವಲ್ವ, ತುಂಬ ದೇಹಕ್ಕೆ ದಣಿವಾಗುತ್ತೆ. ಈಗಂತ ಯಂಗ್ಸ್ಟರ್ಸ್ ಎಲ್ಲ ಕಂಪ್ಯೂಟ್ರಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು. ಆ ಥರ ಮಾಡೋದ್ರಿಂದ ಈ ಭುಜ ನೋವು, ಈ ಬೆನ್ನು ನೋವು ಎಲ್ಲ ಕಾಣಿಸ್ಕೊಳ್ಳುತ್ತೆ. ಆವಾಗ ಈ ಮೇರುದಂಡ ಮುದ್ರೆ ಅನ್ನೋದನ್ನು ಮಾಡೋದ್ರಿಂದ ತುಂಬ ಉಪಯೋಗ ಉಂಟು. ಈ ಮೇರುದಂಡ ಮುದ್ರೆ ಯಾವ ರೀತಿ ಮಾಡಬೇಕು ಅಂತಂದರೆ, ಈ ರೀತಿ ಮಾಡಬೇಕು. ಮೇರುದಂಡ ಮುದ್ರೆ. ಈ 3 ಬೆರಳುಗಳನ್ನು ಆಕಾಶ ತತ್ವ, ಜಲತತ್ವನ ಸೇರಿಸಬೇಕು. ತೋರು ಬೆರಳು ಮತ್ತು ಪೃಥ್ವಿನ ನೀಟಾಗಿ ಇಟ್ಕೋಬೇಕು. ಬೆನ್ನು ಮೂಳೆ ಯಾವ ರೀತಿ ಇರುತ್ತೋ ಆ ರೀತಿ ಈ 3 ಅಗ್ನಿ, ಆಕಾಶ ಮತ್ತು ಜಲ 3 ಬೆರಳನ್ನು ನಾವು ಸೇರಿಸಬೇಕು. ಇದು ಮಾಡೋದ್ರಿಂದ ನಮಗೆ ಬೆನ್ನು ನೋವು, ಸೊಂಟ ನೋವು ಇಂಥದ್ದೆಲ್ಲ ನಮಗೆ ಪರಿಹಾರ ಆಗುತ್ತೆ. ಇಷ್ಟು ಒಳ್ಳೆ ಮುದ್ರೆ ಮೇರುದಂಡ ಮುದ್ರೆ. ಇದನ್ನು ನಾವೆಲ್ಲರೂ ಕೂಡ, ಅದು ಹೆಣ್ಮಕ್ಳಂತೂ ನಾವು ಮಾಡಿದರೆ ತುಂಬ ಬೆನಿಫಿಟ್ ಉಂಟು. ಸಮಾನ ಮುದ್ರೆ ಅಂತಂದ್ರೇನು, ನಮ್ಮ 5 ಬೆರಳುಗಳು 5 ತತ್ವಗಳನ್ನು ಇರುತ್ತೆ. ಆ 5 ಬೆರಳಿನ ತುದಿಗಳನ್ನು ಸೇರಿಸೋದು, ಇದೇ ಸಮಾನ ಮುದ್ರೆ. ಇದು ಏನು ಮಾಡುತ್ತೆ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸರಿ ಮಾಡುತ್ತೆ.
ಪಚನ ಶಕ್ತಿ ಅನ್ನೋದು ಎಡವಟ್ಟು ಆಗಲಿಲ್ದಾಗೆ ನೋಡ್ಕೊಳ್ಳುತ್ತೆ. ಮತ್ತು ನಮ್ಮ ದೇಹದಲ್ಲಿ ಪಂಚತತ್ವಗಳು ಕೂಡ ಬ್ಯಾಲೆನ್ಸ್ ಆಗಿ ಸಮತೋಲನದಿಂದ ಇಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಈ ಸಮಾನ ಮುದ್ರೆನ ನಮಗೆ ಎಲ್ಲಿ ನಾವು ನೋವನ್ನು ಫೀಲ್ ಮಾಡ್ತೀವೋ, ಈಗ ಮೊಣಕಾಲು ನೋವು, ನಾವು ಈ ಬೆರಳನ್ನು ಮೊಣಕಾಲಿನ ಮೇಲೆ ಇಟ್ಕೊಂಡು ಸ್ವಲ್ಪ ಧ್ಯಾನ ಮಾಡಬೇಕು. ಒಂದು 15 ನಿಮಿಷ, 10 ನಿಮಿಷ, 15 ನಿಮಿಷ ಇಡಬೇಕು. ಭುಜ ನೋವು ಭುಜದ ಮೇಲಿಡಿ, ಬೆನ್ನು ನೋವು ಸ್ವಲ್ಪ ಬೆನ್ನಿನ ಮೇಲಿಡಿ, ತಲೆ ನೋವ್ತಾ ಇದೆ ಈ ತಲೆ ಮೇಲೆ ಈ ಥರ ಇಡಿ. ಈ ಥರ ನಾವು ಈ ಸಮಾನ ಮುದ್ರೆನ ಮಾಡೋದ್ರಿಂದ ಆ ನೋವು ಸುಲಭವಾಗಿ ನಿವಾರಣೆ ಆಗುತ್ತೆ. ಇದು ಸಮಾನ ಮುದ್ರೆ. ನಮ್ಮ ದೇಹದಲ್ಲಿರೋ ಪಂಚಭೂತಗಳು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸಮತೋಲನದಿಂದ ಪಂಚತತ್ವಗಳು ಕೂಡ ಬ್ಯಾಲೆನ್ಸ್ ಆಗೋದಕ್ಕೆ ತುಂಬ ಸಹಾಯ ಮಾಡೋ ಅಂಥ ಮುದ್ರೆ ಅಂತಂದರೆ ಸಮಾನ ಮುದ್ರೆ. ಯೋನಿ ಮುದ್ರೆ. ಯೋನಿ ಮುದ್ರೆ ಅಂತಂದರೆ ಯಾವ ರೀತಿ ಮಾಡಬೇಕು ಅಂತಂದರೆ, ಇದು ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಒಂದು ಟೀನೇಜ್ ಮೆನ್ಸಸ್ ಆಗ್ತಾರಲ್ವ ಮಕ್ಕಳು, ಅವಾಗಿಂದ ಮೆನುಪಾಸ್ ಆಗೋ ತನಕನೂ ಕೂಡ ಗರ್ಭಕೋಶದ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊಂಟ ನೋವ್ತಾ ಇರುತ್ತೆ, ಪೀರಿಯಡ್ಸ್ ಪ್ರಾಬ್ಲಮ್ನಲ್ಲಿ ಹೊಟ್ಟೆ ನೋವು ಬರುತ್ತೆ, ಇಲ್ಲಾಂದರೆ ಫೈಬ್ರಾಯ್ಡ್ಸ್ ಆಗುತ್ತೆ, ಇಲ್ಲ ಅಂತಂದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಅವಾಗ ನಾವೇನು ಮಾಡಬೇಕು ಅಂತಂದರೆ ಈ 3 ಬೆರಳುಗಳನ್ನು ಸೇರಿಸ್ಬಿಟ್ಟು ಈ ತೋರು ಬೆರಳು ಕೆಳಗಡೆ ಇರಬೇಕು, ಈ ಹೆಬ್ಬೆರಳು ಅನ್ನೋದು ಮೇಲ್ಗಡೆ ಇರಬೇಕು. ಇದನ್ನು ನಾವು ನಾಭಿಯ ಮೇಲ್ಭಾಗದಲ್ಲಿ ಇಟ್ಕೋಬೇಕು. ತೋರಿಸ್ತೀನಿ ನೋಡಿ. ನಾವು ಯಾವುದಾದ್ರೂ ಆಸನದಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ಈ ರೀತಿ ಹೊಕ್ಕಳಿನ ಭಾಗದಲ್ಲಿ ಇದನ್ನು ಒತ್ತಿ ಇಟ್ಕೋಬೇಕು. ಒತ್ತಿ ಇಟ್ಕೊಂಡು ಇದು ಕಮ್ಮಿ ಅಂತಂದರೆ ಪ್ರಾಬ್ಲಮ್ ಇರೋರು ಕಮ್ಮಿ ಅಂತಂದರೆ ಒಂದು 15 ನಿಮಿಷನಾದರೂ ನಾವು ಮಾಡಲೇಬೇಕಾಗುತ್ತೆ. ಇದನ್ನು ಮಾಡ್ತಾ ಇದ್ದಾಗ ಧ್ಯಾನ ಮಾಡಿ, ಭಜನೆ ಮಾಡಿ, ದೇವ್ರ ನಾಮಗಳನ್ನು ಕೇಳಿ, ಅದನ್ನೆಲ್ಲ ಮಾಡ್ಕೊತ ನೀವು ಈ ಯೋನಿ ಮುದ್ರೆ ಈ ರೀತಿ ಬರುತ್ತೆ ನೋಡಿ. ಈ 3 ಬೆರಳುಗಳನ್ನು ಸೇರಿಸಿ ತೋರು ಬೆರಳು ಕೆಳಗಡೆ ಬರಲಿ, ಈ ಹೆಬ್ಬೆರಳು ಅನ್ನೋದು ಮೇಲ್ಭಾಗಕ್ಕೆ ಬರಬೇಕು. ಇದು ಒಕ್ಕಳಿನ ಮೇಲ್ಭಾಗದಲ್ಲಿ ಕಿಬ್ಬೊಟ್ಟೆ ಅಂತ ಬಿಟ್ಟು ಹೇಳ್ತೀವಲ್ವ, ಕಿಬ್ಬೊಟ್ಟೆನಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ಥರ ನಮ್ಮ ಕತ್ತು ಬೆನ್ನು ನೇರವಾಗಿ, ಪ್ರತಿ ಸಾರಿನೂ ಕೂಡ ಕತ್ತು ಬೆನ್ನು ಅನ್ನೋದು ನೇರವಾಗಿರೋ ಹಾಗೆ ನಾವು ನೋಡಬೇಕು. ಇದು ನಮಗೆ ತುಂಬಾ ಸಹಾಯ ಮಾಡುತ್ತೆ. ಈಗ ನಾವು ಈ ಕುತ್ತಿಗೆ ಕೆಳಗಡೆ ಹಾಕ್ಬಿಟ್ವಿ ಅಂತಂದರೆ ನಮ್ಮ ಇಡೀ ಸಿಸ್ಟಮ್ಮು ಈ ಮೆದುಳಿಂದ ಬಂಡಲ್ ಆಗಿ ನರಗಳು, ನಾಡಿಗಳು, ಬ್ಲಡ್ ವೇಜಲ್ಸು ಅದೆಲ್ಲನೂ ದೇಹದಾದ್ಯಂತ ನೆಟ್ವರ್ಕಿನ ಥರ ಸ್ಪ್ರೆಡ್ ಆಗಿದೆ. ಹೆಂಗೆ ಅಂತಂದರೆ ಅದೆಲ್ಲ ಮೇರುದಂಡದ ಮೂಲಕನೇ ಬಂದಿರೋದು. ನಾವು ಕತ್ತು ಬೆನ್ನು ನೇರವಾಗಿರೋದ್ರಿಂದ ನಮ್ಮ ಎದೆಯ ಭಾಗ ಮುಂದೆ ಚಾಚಿರಬೇಕು, ಯಾವಾಗಲೂ ಕೂಡ ಹೊಟ್ಟೆಯ ಭಾಗ ಹಿಂದೆ ಇರಬೇಕು. ಆ ಥರ ಇದ್ದರೆ ನಮ್ಮ ಶ್ವಾಸಕೋಶ ಆಗಿರ್ಬೋದು, ಲಂಗ್ಸ್ ಕೂಡ ಸ್ಪ್ರೆಡ್ ಆಗುತ್ತೆ. ಪ್ರತಿಯೊಂದು ಭಾಗಕ್ಕೂ ಕೂಡ ತುಂಬ ಬೆನಿಫಿಟ್ ಸಿಗುತ್ತೆ ನಿಮಗೆ. ಆ ಬಂಚಸ್ ಎಲ್ಲ ಪ್ರಾಣವಾಯು ಅನ್ನೋದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬ್ಲಡ್ ವೆಸಲ್ಸ್ ಅನ್ನೋದು ಹಾರ್ಟಿಂದ ಚೆನ್ನಾಗಿ ಪಂಪ್ ಆಗುತ್ತೆ, ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಪ್ರಾಣವಾಯು ಹರಿದಾಡುತ್ತೆ, ನರ್ವಸ್ ಸಿಸ್ಟಮು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರ ಸಲುವಾಗಿ ನಾವು ಯಾವಾಗಲೂ ಕೂಡ ನಮ್ಮ ಕತ್ತು ಬೆನ್ನು ನೇರವಾಗಿ ಇಟ್ಕೊಂಡಿರಬೇಕು. ಯೋನಿ ಮುದ್ರೆ ನೀವು ಭಜನೆಗಳನ್ನು ಕೇಳಿ ಮತ್ತು ಧ್ಯಾನ ಮಾಡಿ, ಇಲ್ಲ ಅಂತಂದರೆ ಇದ್ರ ಬಗ್ಗೆ ಗಮನ ಕೊಟ್ಟರೆ ಅಂದರೆ ನಿಮಗೆ ಪ್ರಾಬ್ಲಮ್ ಇರೋರಿಗೆ, ಇಲ್ಲಪ್ಪ ನಮ್ಗೆ ಇಂಥವೆಲ್ಲ ಪ್ರಾಬ್ಲಮ್ಮೇ ಬರಬಾರ್ದು ಅಂತಂದರೆ ನೀವು ಏನೇ ಟೈಮ್ ಯಾವಾಗ ಏನು ಕೆಲಸ ಮಾಡ್ತಾಯಿದ್ರು ಕೂಡ ಇದನ್ನು ಈ ಥರ ರಿಲ್ಯಾಕ್ಸ್ ಮಾಡೋ ಟೈಮ್ ಇರುತ್ತಲ್ವ, ಆವಾಗ ಈ ಮುದ್ರೆನ ಮಾಡಿ. ಈ ಥರ ಬರಬೇಕು ನೋಡಿ ಯೋನಿ ಮುದ್ರೆ. ಇದು ಬರೀ ಹೆಣ್ಮಕ್ಳೇ ಮಾಡಬೇಕಾ? ಇಲ್ಲ, ಎಲ್ಲರೂ ಮಾಡ್ಬೋದು. ಇದರಿಂದ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನಮಗೆ ಗರ್ಭಕೋಶದ ಪ್ರಾಬ್ಲಮ್ ಇದ್ದರೆ ಮಾತ್ರ ಇಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಈ ಥರ ಇಟ್ಕೋಬೋದು. ಇದನ್ನು ಇಟ್ಕೊಂಡ್ರೆ ನೀವು ನೋಡಿರ್ಬೋದು ಅನಿಸುತ್ತೆ, ಸೆಮಿನಾರಲ್ಲಿ, ಡಿಬೇಟ್ಗಳಲ್ಲಿ, ಮತ್ತು ಏನಾದರೂ ಮೀಟಿಂಗುಗಳಲ್ಲಿ, ಇಲ್ಲಾಂದರೆ ಎನಿ ಟೈಮು ದೊಡ್ಡ ಮನುಷ್ಯರೆಲ್ಲ ಈ ಥರ ಇಟ್ಕೊಂಡಿರ್ತಾರೆ. ಈ ಥರ ಮಾತಾಡ್ತಾ ಇದ್ದಾಗ ಎಲ್ಲ ಸ್ವಲ್ಪ ಈ ಥರ ಮಾಡೋದಂತೆ, ಇಲ್ಲ ಅಂತಂದರೆ ಹಿಂಗೆ ಏನೋ ಒಂದು ಮಾತು ತುಂಬ ಇಂಟ್ರೆಸ್ಟಿಂದ ಕೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂದರೆ ಕೈಗಳು ಈ ಥರ ಮುದ್ರೆಗಳಾಕಿ ಇಟ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಇದರಿಂದ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಚಂಚಲತೆ ಅನ್ನೋದು ಕಮ್ಮಿ ಆಗುತ್ತೆ. ನಾವೇನು ಮಾತಾಡ್ತಿದ್ದೀವಿ ಅಂತಂದರೆ ನಾವು ಆ ಜಾಗದಲ್ಲಿ ಇರ್ತೀವಿ,
ಅದೇ ಟೈಮಲ್ಲಿ ಬೇರೆ ಆಲೋಚನೆಗಳು ಬರೋದಿಲ್ಲ. ಅದರ ಸಲುವಾಗಿ ಈ ಯೋನಿ ಮುದ್ರೆ ಅನ್ನೋದು ಅದಕ್ಕೂ ಕೂಡ ನಮಗೆ ಸಹಾಯ ಮಾಡುತ್ತೆ. ಅದ್ರ ಸಲುವಾಗಿ ಎನಿ ಟೈಮ್ ಈ ಮುದ್ರೆನ ನಮಗೆ ಯಾವಾಗ ನಮಗೆ ಕಾನ್ಸಂಟ್ರೇಷನ್ ಬೇಕಪ್ಪ, ನಾವು ಹೇಳಿದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನಾವು ಮಾತಾಡ್ತಾ ಇರೋದನ್ನು ಪರ್ಫೆಕ್ಟಾಗಿ ಮಾತಾಡಬೇಕು ಅಂತಂದರೆ ಈ ಯೋನಿ ಮುದ್ರೆನ ಎನಿ ಟೈಮು ನೀವು ಹಾಕ್ಬೋದು. ಆಲೋಚನೆ ಮಾಡ್ಬೋದು, ಚಂಚಲತೆ ಮನಸ್ಸಿನ ಚಂಚಲತೆ ಅನ್ನೋದು ಕಮ್ಮಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಪಂಕಜ ಮುದ್ರೆ ಅಂತಂದರೆ ನಮಸ್ಕಾರ ಮುದ್ರೆ ಮಾಡಿ ಈ ಕಿರುಬೆರಳು ಮತ್ತು ಹೆಬ್ಬೆರಳು ಇರುತ್ತಲ್ವಾ, ಇದೆರಡು ಟಚ್ ಆಗಲಿ. ಈ ಮಧ್ಯ 3 ಬೆರಳುಗಳು ಅಗಲ ಮಾಡ್ತಾ ಹೋಗಿ. ನೋಡಿ ಈ ರೀತಿ ಬರುತ್ತೆ. ಅರಳಿದ ಕಮಲದ ಥರ ಇರುತ್ತೆ ಇದು ಪಂಕಜ ಮುದ್ರೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೇನೆ ಹರಳಿದ್ದು ಹೂವಿನ ಥರ. ಈ ಪಂಕಜ ಮುದ್ರೆಯಿಂದ ನಮ್ಮ ಮನಸ್ಸಿನಲ್ಲಿ ಒಂದೊಂದು ಸತಿ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ, ಬೇರೆಯ ಮೇಲೆ ಯಾರೋ ಮೇಲೆ ಸಿಟ್ಟು ಬರ್ತಾ ಇರುತ್ತೆ. ಅಂದರೆ ಮನಸ್ಸು ಸ್ಥಿಮಿತದಲ್ಲಿರೋದಿಲ್ಲ, ನಾನು ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದ್ದೀನಿ ಅಂತ ಅನಿಸುತ್ತಲ್ವ, ಅಂಥದ್ದು ಕಮ್ಮಿ ಆಗುತ್ತೆ ನಮಗೆ ಈ ಪಂಕಜ ಮುದ್ರೆಯಿಂದ. ಮತ್ತು ನಮ್ಮ ಈ ಕಠೋರ ಮನಸ್ಸು ಅನ್ನೋದು ಮೃದುವಾಗುತ್ತೆ, ಸಾತ್ವಿಕತೆ ಅನ್ನೋದು ಜಾಸ್ತಿ ಆಗುತ್ತೆ ನಾವು ಈ ಪಂಕಜ ಮುದ್ರೆ ಮಾಡೋದ್ರಿಂದ. ಅಷ್ಟೊಂದು ಬೆನಿಫಿಟ್ ಕೂಡ ಅಂತ ಮುದ್ರೆ. ನಮ್ಮ ಮನಸ್ಸು ತುಂಬ ಶುದ್ಧಿ ಆಗುತ್ತೆ, ನಾವು ಸ್ಥಿತಪ್ರಜ್ಞತೆ ಕಡೆದಕ್ಕೆ ಹೋಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇದು ಕೂಡ ಎಲ್ಲ ಧ್ಯಾನ ಮಾಡ್ತಾ ಇದ್ದಾಗ ಮಾಡುವಂಥ ಮುದ್ರೆಗಳು. ಈ ಥರ ಹೃದಯದ ಮೇಲೆ ಇಟ್ಕೊಂಡು ಈ ಥರ ಮಾಡಿದರೆ ತುಂಬ ಲಾಭ ಉಂಟು ನಮಗೆ. ಶಂಖ ಮುದ್ರೆ ಅಂತಂದರೆ ಎಡಗೈನ ಹಿಂಗೆ ಇಟ್ಕೊಳ್ಳಿ, ಬಲಗೈ ಬೆರಳನ್ನು ಇದ್ರ ಮೇಲೆ ಇಡಿ, ಈ 4 ಬೆರಳುಗಳನ್ನು ರೋಲ್ ಮಾಡಿಬಿಡಿ, ಈ ಹೆಬ್ಬೆರಳನ್ನ ಹಿಂಗಿಡಿ, ಈ ಉಳಿದಿದ್ದ ಕೈ ಇದೆಯಲ್ವಾ ಇದು ಈ ಥರ ನೋಡಿ, ಇದು ಶಂಖ ಮುದ್ರೆ. ಗೊತ್ತಾಗ್ತಾ ಇದೆ ಅನಿಸುತ್ತೆ ನಾನು ಮಾಡ್ತಾ ಇರೋದು. ಇದನ್ನು ಬರೀ ಇದೊಂದೇ ಕೈಯಿಂದನೇ ಅಲ್ಲ, ಈ ಕೈಯಿಂದನೂ ಮಾಡ್ಬೋದು, ಇದನ್ನು ಬಲಗೈಯಿಂದ ಕೂಡ ಮಾಡ್ಬೋದು. ಈ ಥರ ಶಂಖ ಮುದ್ರೆ ಇದು ಸಣ್ಣ ಮಕ್ಕಳಿಗೆ ತುಂಬ ಒಳ್ಳೆಯದು. ಪಿಟ್ಯೂಟರಿ ಗ್ಲ್ಯಾಂಡ್ಸ್, ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆಗೋಗ್ಬಿಟ್ಟು ಮಕ್ಕಳ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಮಾತು ಸ್ವಚ್ಛತೆ ಬರುತ್ತೆ, ಸ್ವಲ್ಪ ನಾಲ್ಗೆ ಹಿಡ್ದಂಗಾಗತ್ತಲ್ವ ಅಂತ ಸ್ಪಷ್ಟತೆ ಬರುತ್ತೆ ಮಾತುಗಳೆಲ್ಲ. ಇದಕ್ಕೆ ತುಂಬ ಸಹಾಯ ಮಾಡೋವಂಥ ಮುದ್ರೆ ಅಂತಂದರೆ ಶಂಖ ಮುದ್ರೆ. ಮತ್ತು ಹಾಡು ಹೇಳೋರಿಗೂ ಕೂಡ ಕಂಠ ತುಂಬ ಶುದ್ಧಿ ಆಗುತ್ತೆ. ಬರ್ತಾ ನಾವು ಸುಶ್ರಾವ್ಯವಾಗಿ ಹಾಡೋದಕ್ಕೆ, ಅಂದರೆ ಸುಲಲಿತವಾಗಿ ಹಾಡೋದಕ್ಕೆ ತುಂಬ ಸಹಾಯ ಮಾಡೋಂಥ ಮುದ್ರೆ ಅಂತಂದರೆ ಶಂಖ ಮುದ್ರೆ. ಇದನ್ನು ಎಲ್ಲರೂ ಕೂಡ ಮಕ್ಕಳ ಹತ್ರ ಮಾಡಿಸ್ಬೇಕು. ನಾವು ಇದನ್ನು ನೋಡಿ, ಹಿಂದ್ಗಡೆಯಿಂದ ಈ ರೀತಿ ಅನಿಸುತ್ತೆ, ಮುಂದ್ಗಡೆಯಿಂದ ಈ ರೀತಿ ಅನಿಸುತ್ತೆ. ಎರಡೂ ಕೈಯಲ್ಲಿ ಕೂಡ ನಾವು ಈ ಮುದ್ರೆನ ಸುಲಭವಾಗಿ ಮಾಡ್ಬೋದು. ಈ ಥರ ಕಾಣುತ್ತೆ ನೋಡಿ ಹಿಂದ್ಗಡೆಯಿಂದ ಶಂಖ ಮುದ್ರೆ. ಇದು ಮಾಡೋದಕ್ಕೂ ಕೂಡ ಸುಲಭ. ಇದನ್ನು ಯಾವಾಗುತ್ತೆ ನೀವು ಎಲ್ಲಿ ಬೇಕಿದ್ರೆ ಇಟ್ಕೊಳ್ಳಿ, ಹೆಂಗಾದ್ರೂ ಮಾಡಿ, ತುಂಬ ಲಾಭ ಕೊಡ ಅಂತ ಮುದ್ರೆ. ಲಿಂಗ ಮುದ್ರೆ ಅಂತಂದರೆ ಏನು ಮಾಡಬೇಕು ಅಂತಂದರೆ ಈ ಬೆರಳುಗಳನ್ನೆಲ್ಲ ಈ ಥರ ಓವರ್ಲ್ಯಾಪ್ ಮಾಡಬೇಕು. ಒಂದು ಬೆರಳನ್ನು ಮಾತ್ರ ನಾವು ಹೆಬ್ಬೆಟ್ಟನ್ನು ಇಟ್ಕೋಬೇಕು. ಇಟ್ಕೊಂಡು ಇನ್ನೊಂದು ಹೆಬ್ಬೆರಳು ಅದಕ್ಕೆ ಹಾರೋ ಥರ ರೋಲ್ ಮಾಡಬೇಕು. ನೋಡಿ ಈ ಥರ ಇದಕ್ಕೆ ಲಿಂಗ ಮುದ್ರೆ ಅಂತಬಿಟ್ಟು ಹೇಳ್ತೀವಿ. ಇದು ನಮ್ಮನ್ನು ಯಾವುದರಿಂದ ಕಾಪಾಡುತ್ತೆ ಗೊತ್ತಾ? ಚಳಿ ಆಗುತ್ತಲ್ವ, ಚಳಿಯಿಂದ ಕಾಪಾಡುತ್ತೆ. ನಮಗೆ ಗೊತ್ತಿಲ್ದಂಗೆ ನಾವು ಚಳಿ ಆಗ್ತಾ ಇದೆಯಪ್ಪ ಅಂತಬಿಟ್ಟು ಹೇಳ್ತೀವಿ. ಆ ಚಳಿಯಿಂದ ನಮ್ಮನ್ನು ಕಾಪಾಡುತ್ತೆ. ಮತ್ತು ನಮಗೆ ವಾತ ಅಲ್ಲ, ಕಫ ಪ್ರಕೃತಿ ಇರುತ್ತಲ್ವ, ಕಫ, ಕೆಮ್ಮು, ಸೈನಸ್ ಪ್ರಾಬ್ಲಮ್ಮು, ಇದಕ್ಕೆಲ್ಲ ರಾಮಬಾಣ ಅಂತಂದರೆ ಲಿಂಗ ಮುದ್ರೆ. ಎಲ್ಲ ಬೆರಳುಗಳು ಕೂಡ ರೋಲ್ ಮಾಡಬೇಕು. ಒಂದು ಬೆರಳು ಯಾವುದಾದ್ರೂ ಕೂಡ ಈ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಒಂದು ಹೆಬ್ಬೆರಳನ್ನು ಲಿಂಗದ ಥರ ಮೇಲೆತ್ತಬೇಕು, ಇನ್ನೊಂದು ಅದಕ್ಕೆ ಹಾರೋ ಥರ ಸುತ್ತುವರಿಬೇಕು. ಈ ಥರ ಮಾಡೋದಕ್ಕೆ ನಾವು ಲಿಂಗ ಮುದ್ರೆ ಅಂತ ಬಿಟ್ಟಿರ್ತೀವಿ. ಚಳಿ ಆಗ್ತಾ ಇದೆ ಅಂತ ಬಿಟ್ಟಿರ್ತೀವಲ್ಲ, ಅದೇ ಥರನೇ ಇದು ಲಿಂಗ ಮುದ್ರೆ. ಇದಾದಮೇಲೆ ಹೃದಯ ಮುದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಅಪಾನ ವಾಯು ಮುದ್ರೆ ಅಂತ ಬಿಟ್ಕೊಂಡು ಹೇಳ್ತೀವಿ. ಇದು ಹೆಂಗೆ ಮಾಡಬೇಕಪ್ಪ ಅಂದರೆ ಹೆಬ್ಬೆರಳು, ಇದಕ್ಕೆ ಇದು ವಾಯು ಬೆರಳು ಕೆಳಗಡೆ. ಇವಾಗ ನಾವೆಲ್ಲದಕ್ಕೆ
ವಾಯು ಮುದ್ರೆಗೆಲ್ಲ ಮೇಲ್ಗಡೆ ಅಲ್ಲ, ಜ್ಞಾನ ಮುದ್ರೆಗೆ ಇಲ್ಲಿಡ್ತೀವಿ. ವಾಯು ಮುದ್ರೆ ಅಂತಂದರೆ ಬಾಟಮ್ಗೆ ಟಚ್ ಮಾಡ್ತೀವಿ. ಅದೇ ರೀತಿ ಇದನ್ನು ಕೆಳಗಡೆ ಇಟ್ಟುಬಿಡಬೇಕು. ಇಟ್ಟುಬಿಟ್ಟು ಈ ಆಕಾಶ ಮತ್ತು ಪೃಥ್ವಿ ತತ್ವನ ಇದಕ್ಕೆ ಟಚ್ ಮಾಡಬೇಕು. ಕಿರುಬೆರಳನ್ನು ಮೇಲಿಡಬೇಕು. ನೋಡಿ, ಈ ರೀತಿ ಬರುತ್ತೆ. ಜಲತತ್ವ ಒಂದು ಡಾಮಿನೇಟ್ ಮಾಡಬೇಕು, ನೇರವಾಗಿ ನಿಂತ್ಕೋಬೇಕು. ಇನ್ನು ಉಳಿದಿದ್ದ ಬೆರಳು, ಈ ಬೆರಳನ್ನು ಹಿಂಗಿಡಬೇಕು, ಈ ಬೆರಳನ್ನು ಹಿಂಗಿಡಬೇಕು. ಇದು ಹೃದಯ ಮುದ್ರೆ. ಹೃದಯ ಮುದ್ರೆ ನಾವು ಇದನ್ನು ಮಾಡೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಚಾನ್ಸು ತುಂಬ ಕಮ್ಮಿ ಆಗುತ್ತೆ. ಮತ್ತು ಬೆಟ್ಟ ಹತ್ತುತ್ತಾ ಇದ್ದಾಗ, ಮೆಟ್ಲು ಹತ್ತುತ್ತಾ ಇದ್ದಾಗ ಏದುಸಿರು ಬರುತ್ತೆ ನಮಗೆ. ಆ ಏದುಸಿರು ಅನ್ನೋದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಹಾರ್ಟಿಗೆ ಪ್ರೆಷರ್ ಬೀಳಿಲ್ದಾಗೆ ಮಾಡೋಕ್ಕೆ ಇರೋ ಅಂಥ ಮುದ್ರೆ ಅಂತಂದರೆ ಹೃದಯ ಮುದ್ರೆ. ಇದನ್ನು ಮಾಡೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ ಇದೆ ಅಂತಂದರೆ, ಇದರಿಂದ ನಮಗೆ ಮೈಗ್ರೇನ್ ಕೂಡ ಕಮ್ಮಿ ಆಗುತ್ತೆ. ಅಂದರೆ ಮೈಗ್ರೇನ್ ಅಂತಂದರೆ ತಲೆನೋವಿನ ಪ್ರಾಬ್ಲಮ್ಮು, ಮತ್ತು ಗ್ಯಾಸ್ಟ್ರಿಕ್ಕಿಂದನೂ ಕೂಡ ಹೃದಯದಲ್ಲಿ ನೋವು ಬರುತ್ತೆ. ಇದು ಹಾರ್ಟ್ ಅಟ್ಯಾಕ್ ಆದಾಗಲೂ ಕೂಡ ತುಂಬ ನರಳುತ್ತಾ ಇರ್ತಾರಲ್ವಾ ಎದೆಯ ನೋವಿನಿಂದ. ಆ ಎದೆಯ ನೋವಿನ ಕೂಡ ಇದನ್ನು ಹಿಡಿದಿಡೋದಕ್ಕೆ ನಾವು ಸಹಾಯ ಮಾಡಿದರೆ ಆ ನೋವಿನಿಂದನೂ ಅವರಿಗೆ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದಾಗ ಆಗುತ್ತೆ. ಮತ್ತು ಇದು ಮೂಲವ್ಯಾಧಿಗೆ ಒಳ್ಳೆಯದು. ವೆರಿಕೋಸ್ ಪ್ರಾಬ್ಲಮ್ ಅಂತಬಿಟ್ಟು ಹೇಳ್ತೀವಲ್ವ, ತಲೆ ಸುತ್ತು ಬರೋದು, ಆ ವೆರಿಕೋಸ್ ಪ್ರಾಬ್ಲಮ್ಮಿಗೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಇದಕ್ಕೆಲ್ಲ ಹೃದಯ ಮುದ್ರೆ ಅನ್ನೋದು ರಾಮಬಾಣ ಇದ್ದಾಗೆ. ಮತ್ತು ಈಗ ಈ ಬೆರಳನ್ನು ಟಚ್ ಮಾಡ್ಬಿಟ್ಟು ಹಿಂಗೆ ಮಾಡಿದರೆ ಹೃದಯ ಮುದ್ರೆ ಆಯಿತು. ಈ ಬೆರಳು ವಾಯು ಮುದ್ರೆನ ನೇರ ಇಡಬೇಕು. ಆಕಾಶ ತತ್ವ ಮತ್ತು ಪೃಥ್ವಿ ತತ್ವ ಮಾತ್ರ ಟಚ್ ಮಾಡಬೇಕು. ಈ ರೀತಿ ಮಾಡೋದಕ್ಕೆ ನಾವು ಅಪಾನ ಮುದ್ರೆ ಅಂತಬಿಟ್ಟು ಹೇಳ್ತೀವಿ. ಈ ಅಪಾನ ಮುದ್ರೆ ಏನಕ್ಕೆ ಬರುತ್ತೆ ಗೊತ್ತಾ? ಇವಾಗಂತೂ ಎಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲರೂ ಕೂಡ ಡಯಾಬಿಟಿಕ್ಕು, BP ಇಲ್ಲದೆ ಇರೋ ಜನನೇ ಇಲ್ಲ ಇವಾಗ. ಈಗ ಆಶ್ಚರ್ಯ ಪಡೋಂಗಾಗಿ ಹೋಗ್ಬಿಟ್ಟಿದೆ. ನಮಗೆ ಶುಗರ್ ಇಲ್ಲ ಅಂತಂದರೆ ಈ ಡಯಾಬಿಟಿಕ್ಕಿಗೆ ಹೆಲ್ಪ್ ಮಾಡೋ ಅಂಥ ಮುದ್ರೆ ಅಂತಂದರೆ ಅಪಾನ ಮುದ್ರೆ. ಇದು ಅಪಾನ ಮುದ್ರೆ. ಇದನ್ನು ಅಪಾನ ವಾಯು ಎಲ್ಲಿರುತ್ತೆ ಅಂದರೆ ಪಚನ ಶಕ್ತಿಗೆ ಸಹಾಯ ಮಾಡುವಂಥದ್ದು ಹೊಟ್ಟೆ ಭಾಗದಲ್ಲಿರೋ ಪಂಚಪ್ರಾಣಗಳಿರುತ್ತೆ. ಅದರಲ್ಲಿ ಅಪಾನ ವಾಯು ಕೂಡ ಒಂದು ಹೊಟ್ಟೆ ಭಾಗದಲ್ಲಿರುತ್ತೆ. ಇದು ಪ್ಯಾನ್ಕ್ರಿಯಾಸ್ ಆ್ಯಕ್ಟಿವ್ ಆಗಿಬಿಟ್ಟು ಇನ್ಸುಲಿನ್ ಬಿಡುಗಡೆ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಅಪಾನ ಮುದ್ರೆ ನಾವು ಹಾಕೋದ್ರಿಂದ ಡಯಾಬಿಟಿಕ್ಕಿಗೆ ತುಂಬ ಒಳ್ಳೆಯದು. ನಾವು ಹೃದಯ ಮುದ್ರೆ ಹಾಕಿದ್ರೂ ಕೂಡ ಇದು ಕೂಡ ಡಯಾಬಿಟಿಕ್ಕಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಹೃದಯಕ್ಕೂ ಒಳ್ಳೆಯದಾಗುತ್ತೆ, ಡಯಾಬಿಟಿಕ್ಕು ಕೂಡ ಒಳ್ಳೆಯದಾಗುತ್ತೆ, ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದಾಗುತ್ತೆ. ತಲೆನೋವು ಆ ಥರ ಪ್ರಾಬ್ಲಮ್ ಇದ್ದರೆ ಆ ತಲೆನೋವಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮೂಲವ್ಯಾಧಿ ಆ ಥರ ಪ್ರಾಬ್ಲಮ್ ಇದ್ದರೆ, ತಲೆ ಸುತ್ತು ಬಂದರೆ ಅಂಥದಕ್ಕೂ ಕೂಡ ರಾಮಬಾಣ ಅಂತಂದರೆ ಹೃದಯ ಮುದ್ರೆ. ಇದಲ್ಲದೆ ಪ್ರಾಣ ಮುದ್ರೆ ಅಂತ ಬಿಟ್ಟಿರ್ತೀವಿ. ಪ್ರಾಣವಾಯು ಹೆಸರೇ ಹೇಳುತ್ತೆ ನಮಗೆ. ಪ್ರಾಣವಾಯು ಎಷ್ಟು ಇಂಪಾರ್ಟೆಂಟು ಪ್ರಾಣ ಮುದ್ರೆ ಅಂತ ಅನ್ನೋದು. ಆ ಪ್ರಾಣ ಮುದ್ರೆ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ, ಈ ಎರಡು ಬೆರಳುಗಳನ್ನ ಸೇರಿಸ್ಬೇಕು. ಈ ಎರಡು ಬೆರಳುಗಳನ್ನು ಈ ಥರ ಇಟ್ಕೋಬೇಕು. ಸುಮ್ಮನೆ ಟಚ್ ಮಾಡಬೇಕಷ್ಟೇ. ಇದು ಪ್ರಾಣ ಮುದ್ರೆ. ಇದು ನೀವು ಇಷ್ಟೊಂದು ಮುದ್ರೆಗಳು ಹೇಳಿದ್ನಲ್ವ, ಆ ಮುದ್ರೆಗಳೆಲ್ಲ ಆದಮೇಲೆ ಪ್ರಾಣ ಮುದ್ರೆ ಅನ್ನೋದು ಮಾಡೋದ್ರಿಂದ ತುಂಬ ಉಪಯೋಗ ಉಂಟು. ಟ್ರೀಟ್ಮೆಂಟುಗಳಲ್ಲೆಲ್ಲ ಬಳಸ್ತಾರೆ. ಇವಾಗ ಎಲ್ಲ ಟ್ರೀಟ್ಮೆಂಟುಗಳಲ್ಲಿ ಹೆಂಗೆ ಅಂತಂದರೆ, ಇವಾಗ ಹುಚ್ಚರಾದ್ರಿಗೂ ಕೂಡ, ಮಾನಸಿಕ ಉನ್ಮಾದತೆ ಇರೋರಿಗೂ ಕೂಡ, ಇಲ್ಲಾಂದರೆ ತುಂಬ ಸಣ್ಣ ಮಕ್ಕಳಿಗೂ ಕೂಡ ಏನಾದರೂ ತುಂಬ ಕ್ರಿಟಿಕಲ್ ಪ್ರಾಬ್ಲಮ್ ಇದೆ ಅಂತಂದರೆ ಅವ್ರಿಗೆ ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇದಕ್ಕೆಲ್ಲ ಪ್ಲಾಸ್ಟಿಕ್ ಸುತ್ತು ಬಿಡ್ತಾರಂತೆ. ಒಂದು 20 ನಿಮಿಷ, ಅರ್ಧ ನಿಮಿಷ ಆ ಥರ ಮಾಡಿಬಿಟ್ಟು ಕೂಡ ಹಿಡಿದಿಡೋ ಹಾಗೆ ಮಾಡ್ತಾರೆ ಬಲವಂತವಾಗಿ. ನಾವು ಸುಲಭವಾಗಿ ಮಾಡ್ಬೋದಲ್ವಾ ಪ್ರಾಣ ಮುದ್ರೆ. ಇದರಿಂದ ಏನಾಗುತ್ತೆ ಗೊತ್ತಾ? ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ಇಮ್ಯುನಿಟಿ ಪವರು ದೇಹದಲ್ಲಿ ತುಂಬ ಜಾಸ್ತಿ ಆಗುತ್ತೆ. ವಿಟಮಿನ್ ಕೊರತೆ ಆಗೋದಿಲ್ಲ. ಅಂದರೆ ದೇಹ ಸುಸ್ಥಿತಿನಲ್ಲಿರುತ್ತೆ. ಯಾವುದೇ ಕೊರತೆ ಬರಲಿಲ್ದಾಗೆ ನೋಡ್ಕೊಳ್ಳೋ ಅಂಥದ್ದು ಪ್ರಾಣ ಮುದ್ರೆಯ ಕೆಲಸ. ಈ ಕಾಲು ಸೆಳೆತ ಬರುತ್ತೆ, ಕಾಲುಗಳು ಎಳಿತವೆ, ಅದು ನಿದ್ದೆ ಮಾಡ್ತಾ ಇದ್ದಾಗ ನಾವು ಯಾವುದೇ ಥರ ಸ್ವಲ್ಪ ವಾಕಿಂಗು ಅಂಥದ್ದು, ಇವಾಗೆಲ್ಲ ಲೈಫ್ ಸ್ಟೈಲಲ್ಲಿ ಅಂಥ ಈ ಆಯಾಸ ಏನಾಗಲ್ವಲ್ಲ, ಅಂಥ ಶ್ರಮ ವಹಿಸಿ ಮಾಡೋ ಅಂಥ ಕೆಲಸಗಳು ಇರೋದಿಲ್ಲ. ಅದ್ರ ಸಲುವಾಗಿ ಕಾಲು ಸೆಳೆತ, ಹಿಮ್ಮಡಿ ನೋವು, ಸ್ವಲ್ಪ ಅದರಲ್ಲಿ ಒಬೆಸಿಟಿ ಇತ್ತು ಅಂತಂದರೆ ಇಂಥ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ. ಇಂಥ ಪ್ರಾಬ್ಲಮ್ಗಳೆಲ್ಲ ನಿಮಗೆ ಈ ಪ್ರಾಣ ಮುದ್ರೆಯಿಂದ ಸಾಲ್ವ್ ಆಗುತ್ತೆ. ಮತ್ತು ನಾವು ಉಪವಾಸ ಮಾಡಿದಾಗ ದೇಹದಲ್ಲಿ ತುಂಬ ದಣಿವು ಅನ್ನೋದಾಗುತ್ತೆ. ಮತ್ತು ಉಪವಾಸ
ತಡ್ಕೊಳಕ್ಕಾಗೋದಿಲ್ಲ ಮನುಷ್ಯರಿಗೆ, ಆ ಥರ ಆಗುತ್ತೆ ಒಂದೊಂದು ಸತಿ. ಆವಾಗ ನೀವು ಈ ಪ್ರಾಣ ಮುದ್ರೆ ಮಾಡೋದ್ರಿಂದ ಆ ಚೈತನ್ಯ ಶಕ್ತಿ ಅನ್ನೋದು ದೇಹದಲ್ಲಿ ಬರ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾವು ದಿನಾನು ಸುಲಭವಾಗಿ ಮಾಡೋ ಅಂಥ ಕೆಲವಾರು ಮುದ್ರೆಗಳ ಬಗ್ಗೆ ಹೇಳಿದ್ದೀನಿ. ಇನ್ನು ನೂರಾರು ಮುದ್ರೆಗಳು ತುಂಬ ಇದ್ದಾವೆ. ಅದೆಲ್ಲ ಕಾಂಪ್ಲಿಕೇಶನ್ಸ್, ಬೇರೆ ಬೇರೆ ಪ್ರಾಬ್ಲಮ್ ಬರುತ್ತೆ. ನಾವು ಸರಳ ಜೀವನ, ಸುಂದರವಾದ ಜೀವನ ನಡೆಸಬೇಕು ಅಂತಂದರೆ ಈ ಮುದ್ರೆಗಳು ಸಾಧ್ಯವಾದಷ್ಟು ಸ್ವಲ್ಪ ಜ್ಞಾಪಕ ಇಟ್ಕೊಂಡು ನಮ್ಮ ಬೆರಳು ತುದಿಗಳಿಂದನೇ ಮಾಡೋ ಅಂಥ ಮುದ್ರೆಗಳ ಅಭ್ಯಾಸನ ನಾವು ಇಟ್ಕೊಂಡ್ರೆ ನಾವು ಇರೋ ತನಕ ನಾವು ಆರೋಗ್ಯವಾಗಿ ಒಳ್ಳೆಯ ಜೀವನ ನಡೆಸೋದಕ್ಕೆ ಸಹಾಯ ಆಗುತ್ತೆ. ನಮಸ್ಕಾರ.